2020ರಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಒಂದು SC/ST ಹೆಣ್ಮಗಳು, SC ಮಾದಿಗ ಹೆಣ್ಮಗಳ ಮೇಲೆ ಒಂದು ಮೇಲ್ಜಾತಿ ಸೆಕ್ರೆಟ್ರಿ ಸಂಜಯ್ ಜೀರ್ಗಮ್ ಚಿಮೇಗಾಂವ್ ಪಂಚಾಯತ್ ಸೆಕ್ರೆಟ್ರಿ ಗ್ರೇಡ್ 2 ಸೆಕ್ರೆಟ್ರಿ ಮೇಲೆ ಪ್ರಕರಣ ಅಟ್ರಾಸಿಟಿ ಕೇಸ್ ದಾಖಲೆ ಆದ್ರೂ ಕೂಡ ಅಲ್ಲೇ ಪೊಲೀಸರು ನಿರ್ಲಕ್ಷ್ಯದಿಂದ ಅವ್ರಿಗೆ ಬಿಟ್ಕೊಟ್ಟಿರ್ತಾರೆ, ಹಿಡಿದಿಲ್ಲ, ಅರೆಸ್ಟ್ ಮಾಡಿದ್ದಿಲ್ಲ. ಅರೆಸ್ಟ್ ಮಾಡಿಲ್ಲ. ಅವರು ಪೊಲೀಸರು ಏನು ಹೇಳ್ತಾರೆ, ಚಾರ್ಜ್ ಶೀಟ್ ಇದ್ರಾಗ ಅವ ನಮ್ಗೆ ತಲೆ ಮಾಡಿಸ್ಕೊಂಡನ ಅಂತ ಹೇಳ್ತಾರೆ. ಮತ್ತು ಅವ ಚಿಮ್ಮೆಗಾಂವ್ ಪಂಚಾಯತ್ದಾಗ ಡೈಲಿ ಕಂಟಿನ್ಯೂ ರೆಗ್ಯುಲರ್ ಹಾಜರಿ ಅವ. ಮಾತ್ರ ಏನಾದರೂ ಪುರಾವೆ ಇದೆನಾ? ಹಾಂ ಅದ ರೀ. ಒಂದು ಕಾರ್ಯನಿರ್ವಹಣಾಧಿಕಾರಿಲಿಂದ ಜಿಲ್ಲಾ ಪಂಚಾಯತ್ಲಿಂದ ನಾವು ತೆಗೆಸ್ಕೊಂಡಿದ್ದೀವಿ ರೀ. ಅದು ಒಂದು ಹಾಜರಿ ಅವ, ಅವ್ನ ಪೇ ಸ್ಯಾಲ್ರಿ ಸರ್ಟಿಫಿಕೇಟ್ ಸ್ಯಾಲ್ರಿದು ಭೀ ಅದ ನಮ್ಮಲ್ಲಿ. ಇದು ಇಲ್ಲಿವರೆಗೆ ಅವನಿಗೆ ಬಂಧಿಸಿಲ್ಲ. ಒಂದು ಕೇಸ್ ಬಾಜದ್ ಬರೀ ಆಗ್ಯದ, ಒಂದು ಅಟ್ರಾಸಿಟಿ ಕೇಸ್ ಅದ. ಕೇಸಿಂದ ಏನು ಮಹತ್ವನೇ ಇಲ್ಲ ಪೊಲೀಸರ ಬಲ್ಲಿ ಅಂತ ನಾನು ಇದು ಒಂದು ವೇಳೆ ಅವನಿಗೆ ಮಾಡಲು ಹೋದ್ರೆ ಇದು ನಾವು ಉಗ್ರ ಹೋರಾಟ ಮಾಡೋಕೆ ನಮ್ಮ ಸಂಘಟನೆಯಿಂದ ರೆಡಿ ಇದೆ. ಇಡೀ ಕರ್ನಾಟಕ ತುಂಬ ರೀ, ಅಲ್ಲಿ ಬೀದರೇ ಇಲ್ಲ, 31 ಜಿಲ್ಲೆದಾಗೆಲ್ಲ ನಮ್ಮ ಸಂಘಟನೆದವ್ರು ಎಲ್ಲಿ ಭೀ ಸ್ಟ್ರೈಕ್ ಮಾಡಿಸ್ತೇವೆ. ನಾವು ಸುಮಾರು ಸಾರಿ ಹೋಗಿದ್ದೀವಿ ರೀ. ಅವನಿಗೆ ಇಲ್ಲೇ ಡ್ಯೂಟಿ ಮಾಡತ್ತಾನ, ಅವ್ನಿಗೆ ಯಾಕೆ ಅರೆಸ್ಟ್ ಮಾಡಿಲ್ಲ ಅಂತ ಹೋದ್ರಾಗ ಕೂಡ ಅವ್ರು ಏನಂತಾರಪ್ಪ, ಅಲ್ಲೇ ಪೊಲೀಸರು, ಅಲ್ಲೇ ಸರ್ಕಲ್ ಇನ್ಸ್ಪೆಕ್ಟರ್, ಸರ್ಕಲ್ ಸಾಬರು, ಅಲ್ಲಿ DSP ರೀ, ಅವ್ರು ಸಿಕ್ಕಿಲ್ಲ ನಮ್ಗೆ. ಅವ್ರು ಸಿಕ್ಕರೆ ಹಿಡಿತೇವೆ, ಸಿಗಲ್ದೇ ಹೆಂಗೆ ಹಿಡೀರಿ ಅಂತ ಅವ್ರು ಅಂತಾರೆ ಸರ್. ಅಂದಮೇಲೆ ಅವ್ರು ಕೋರ್ಟ್ದಾಗ ಜಮಾನತ್ ಹೆಂಗೆ ಮಾಡಿಸ್ಕೊಂಡ್ರು ಸಿಗಲ್ದೇ. ಇದಕ್ಕೆ ನಾವು ಕೇಳಕ್ಕೆ ಹೋದ್ರೆ ನಮಗೆ ನೀವೇ ಆ ಹೆಣ್ಮಗಳಿಗೆ ಅಂದಿಸ್ ಓಡಿಸಿಕ್ಕಿರ ಅಲ್ಲೇ ಸರ್ಕಲ್ ಇನ್ಸ್ಪೆಕ್ಟರ್, ಅದಕ್ಕೆ ಸೂಕ್ತ ಕರ್ಮ ಕೈಗೊಳ್ಳಬೇಕಂತೇಳಿ ನಮಗೇನು ಈ ಸಂಬಂಧ ಇವತ್ತಿನ ಡೇಟ್ದಲ್ಲಿ ಮಾನ್ಯ ಗೌರವಾನ್ವಿತ ರಾಜ್ಯಪಾಲರಿಗೆ ನಾವು ರಾಜ್ಭವನ್ ಬೆಂಗಳೂರು DC ಮುಖಾಂತರ ಅವ್ರ ಮುಖಾಂತರ ನಾವು ಮನವಿ ಪತ್ರ ಸಲ್ಲಿಸಿದ್ವಿ.